ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ನಿಮ್ಮನ್ನು ನೋಯಿಸುವ ವ್ಯಕ್ತಿಗಳಿಗಾಗಿ ಎಂದಿಗೂ ಅಳಬೇಡಿ. ಯಾವುದೇ ಒಬ್ಬ ಮನುಷ್ಯ ಸಾಧನೆಯ ಶಿಖರವನ್ನು ಏರಬೇಕಾದ್ರೆ ಅವನ ನಿರ್ಧಾರ ಬಲವಾಗಿರಬೇಕು. ಆಗ ಮಾತ್ರ ಅವನು ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ. ಅವನ ನಿರ್ಧಾರಗಳು ಬಲವಾಗಿದ್ದರೆ ವಿಫಲತೆ ಅನ್ನೋದು ಅವನ ಹತ್ತಿರ ಕೂಡ ಸುಳಿಯಲು ಸಾಧ್ಯವಿಲ್ಲ. ನಿನ್ನ ಗುರಿಯನ್ನು ಸಾಧಿಸುವ ಮುಖ್ಯ ಪ್ರಮುಖ ಘಟ್ಟದಲ್ಲಿ ಕೆಲವರು ನಿನ್ನನ್ನು ತಡೆಯಲು ಅಡ್ಡ ಬರ್ತಾರೆ. ಯಾಕಂದರೆ ನೀನು ಗೆಲ್ಲುವುದು ಸ್ವಲ್ಪವೂ ಅವರಿಗೆ ಇಷ್ಟ ಇರುವುದಿಲ್ಲ. ಅದಕ್ಕೆ ಅವರು ಮೊದಲು ನಿನ್ನ ಕಾಲು ಎಳೆಯಲು ಪ್ರಯತ್ನ ಮಾಡುತ್ತಾರೆ. ನಂತರ ಅದಕ್ಕೂ ಜಗ್ಗದೆ ಇದ್ದಾಗ ನಿನ್ನನ್ನು ಪ್ರತಿ ಕ್ಷಣವೂ ಪ್ರತಿ ಹೆಜ್ಜೆಯಲ್ಲೂ ಅವಮಾನ ಮಾಡುತ್ತಾರೆ. ಇಂತಹ ಘಟನೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ನಡೀತಾನೇ ಇರುತ್ತೆ. ನಾವು ಅದನ್ನು ಹೇಗೆ ಸ್ವೀಕರಿಸುತ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪ್ರಕಾರ, ನಿಮ್ಮನ್ನು ಯಾರೇ ಅವಮಾನ ಮಾಡಿದರೂ, ನಿನ್ನ ಗೆಲುವನ್ನು ತಡೆಯೋದಕ್ಕೆ ಯಾರೇ ಅಡ್ಡ ಬಂದರೂ ಅವರಿಗೆ ಇದೇ ಥರ ಉತ್ತರ ಕೊಡು. ನಿನ್ನ ಜೀವನದಲ್ಲಿ ನಿನಗೆಷ್ಟೇ ನೋವಾದರೂ, ನಿನಗೆ ಯಾರೇ ಅಡ್ಡ ಬಂದರೂ, ನಿನ್ನನ್ನು ಯಾರೇ ಅವಮಾನಿಸಿದರೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ತಾಳ್ಮೆ ಎಂಬುದು ವಜ್ರದ ಹಾಗೆ. ಒಮ್ಮೆ ಕಳೆದುಕೊಂಡರೆ ಮತ್ತೆ ಸಂಪಾದಿಸುವುದು ಬಹಳ ಕಷ್ಟ. ಇಲ್ಲಿ ನೀನು ಯಾರೊಬ್ಬರಿಗಾಗಿಯೂ ಅಳಬೇಡ. ಅವರು ನಿನ್ನ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿನ್ನ ಕಣ್ಣೀರಿಗೆ ಯೋಗ್ಯರೋ ಅವರು ನಿನ್ನನ್ನು ಯಾವತ್ತೂ ಅಳಲು ಬಿಡುವುದಿಲ್ಲ. ಕೆಟ್ಟವರು ತುಂಬ ಬೆಳೆಯಬಹುದು, ಆದರೆ ಬಹಳ ದಿನ ಉಳಿಯೋದಕ್ಕಾಗಲ್ಲ. ಒಳ್ಳೆಯವರನ್ನು ಸದಾಕಾಲ ತುಳಿಯಬಹುದು, ಆದರೆ ನಾಶ ಮಾಡೋದಕ್ಕೆ ಆಗುವುದಿಲ್ಲ. ನೀನು ಒಳ್ಳೆಯವನು, ಯಾರ ಬಗ್ಗೆನೂ ಚಿಂತೆ ಮಾಡಬೇಡ. ಜೀವನವನ್ನು ಹಿಂದೆ ನೋಡಿ ತಿಳ್ಕೋಬೇಕು, ಮುಂದೆ ನೋಡಿ ಬದುಕಬೇಕು. ಅಗತ್ಯ ಇದ್ದಾಗ ಬರುವವರನ್ನು ಯಾವತ್ತೂ ನಂಬಬೇಡ. ಬೇಕಾದಾಗ ಬರುವವರ ಹಿಂದೆ ಯಾವತ್ತೂ ಹೋಗಬೇಡ. ಬೇಡ ಅಂತ ಹೋದವರನ್ನು ನೆನಪಿಸಿಕೊಂಡು ಯಾವತ್ತೂ ನಿನ್ನ ಜೀವನದಲ್ಲಿ ಕೊರಗಬೇಡ. ನಿನ್ನ ನಂಬಿ ಬಂದವರನ್ನು ನೀನು ಕೊನೆಯವರೆಗೂ ಕೈ ಬಿಡಬೇಡ. ಕಾಲ ಯಾರ ಸೊತ್ತು ಅಲ್ಲ, ಬದಲಾವಣೆ ಪ್ರಪಂಚದ ನಿಯಮ. ಕಾಲ ಹೀಗೆ ಇರಲ್ಲ. ಶ್ರೀಮಂತ ಕೂಡ ನಾಳೆ ಭಿಕ್ಷುಕನಾಗಬಹುದು, ಭಿಕ್ಷುಕ ಕೂಡ ಒಮ್ಮೆಲೆ ಕುಬೇರನಾಗಬಹುದು. ಆದ್ದರಿಂದ ನಿನ್ನ ನೋವನ್ನು ನೀನು ಯಾರೊಂದಿಗೂ ಹಂಚಿಕೊಳ್ಳದೆ ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕತೆಯಿಂದ ಮಾಡು. ಗೆಲುವು ನಿನ್ನನ್ನು ಬಿಟ್ಟು ಬೇರೆಲ್ಲೂ ಹೋಗಲ್ಲ. ನಿನ್ನ ಕೆಲಸ ಪ್ರಾಮಾಣಿಕವಾಗಿ ಮಾಡು. ಮುಂದಿಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದೆ ಇಡಬೇಡ. ಕೊನೆಯದಾಗಿ ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ಒಂದೇ ಮಾತು. ಡಾಕ್ಟರ್ ಅಬ್ದುಲ್ ಕಲಾಂ ಸಾಹೇಬರು ಹೇಳ್ತಾರೆ, ಅದೃಷ್ಟದ ಮೇಲೆ ಯಾವತ್ತೂ ನಂಬಿಕೆ ಇಡಬೇಡ. ನಿನ್ನ ಮೇಲೆ ನೀನೇ ನಂಬಿಕೆ ಇಡು. ನಿನ್ನ ಆತ್ಮಬಲದ ಮೇಲೆ ನಂಬಿಕೆ ಇಡು. ನಿನ್ನ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡು. ಯಶಸ್ಸು ನಿನ್ನದಾಗುತ್ತೆ. ಯಾರೇ ನಿನ್ನನ್ನು ಅವಮಾನಿಸಲಿ, ಯಾರೇ ನಿನ್ನನ್ನು ನಿಂದಿಸಲಿ, ನೀನು ಮಾತ್ರ ಮುಂದಿಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದೆ ಇಡಬೇಡ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್ ಸೈನಿಂಗ್ ಆಫ್.